ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನದಲ್ಲಿ ಕಂಡು ಬರ್ತಾ ಇರುವಂತಹ ಎಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ಕಾಯಿಲೆಗಳು ಅಂದರೆ ಡಯಾಬಿಟಿಸ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಮೋನಲ್ ಇಶ್ಯೂಸ್ ಇರ್ಬೋದು, ಹಾಗೆ ಗಟ್ ರಿಲೇಟೆಡ್ ಸಮಸ್ಯೆಗಳಿರ್ಬೋದು, ಇದೆಲ್ಲವನ್ನು ನೋಡಿದಾಗ ಪ್ರತಿಯೊಂದರ ಹಿಂದೆ ಇರುವಂತಹ ಒಂದು ಕಾಮನ್ ಕಾಸ್ ಅಂತ ಅಂದರೆ ಏರುಪೇರಾಗಿರುವಂತಹ ಸರ್ಕ್ಯಾಡಿಯನ್ ರಿದಮ್ ಅಂದರೆ ತಪ್ಪಾಗಲಾರದು. ಹಾಗಾದರೆ ಏನಿದು ಸರ್ಕ್ಯಾಡಿಯನ್ ರಿದಮ್? ನಮ್ಮ ದೇಹದ ಒಳಗೆ ಒಂದು ಜೈವಿಕ ಗಡಿಯಾರವಿದೆ. ಇದರ ನಿಯಂತ್ರಣ ಆಗುವಂಥದ್ದು ನಮ್ಮ ಮೆದುಳಿನ ಭಾಗದಲ್ಲಿರುವಂತಹ ಒಂದು ಸುಪ್ರಾಕಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ನಿಂದ. ಪ್ರಕೃತಿಯ ಹಗಲು ಇರುಳಿನ 24 ಗಂಟೆಯ ಚಕ್ರಕ್ಕೆ ಸರಿಹೊಂದುವಂತೆ ನಮ್ಮ ದೇಹದ ಒಳಗೂ ಕೂಡ ನಿಗದಿತ ಸಮಯದಲ್ಲಿ ನಿರ್ದಿಷ್ಟ ಗ್ರಂಥಿಗಳಿಂದ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ನಮ್ಮ ಜೀರ್ಣಕ್ರಿಯೆ ಆಗುತ್ತೆ, ಚಯಾಪಚಯ ಕ್ರಿಯೆಗಳಾಗುತ್ತೆ, ಮಾನಸಿಕವಾಗಿ ಹಾಗೂ ನಮ್ಮ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಈ ಪ್ರಕೃತಿಯ ಗಡಿಯಾರಕ್ಕೆ ಸರಿಯಾಗಿ ನಮ್ಮ ದೇಹದಲ್ಲಿ ಕೂಡ ಆಗ್ತಾ ಹೋಗುತ್ತೆ. ಸೊ ಪ್ರಕೃತಿ ಮತ್ತು ನಮ್ಮ ದೇಹದ ನಡುವೆ ಇರುವಂತಹ ಈ ಲಯಬದ್ಧವಾದ ಕ್ರಿಯೆಯೇ ಸರ್ಕ್ಯಾಡಿಯನ್ ರಿದಮ್. ಉದಾಹರಣೆಗೆ ಬೆಳಗಿನ ಜಾವವನ್ನು ನಾವು ನೋಡೋದಾದರೆ, ನಾವು ಬೆಳಗ್ಗೆ ಬೇಗ ಏಳಬೇಕು, ಹಾಗೆ ನಮ್ಮ ಇಡೀ ದಿನ ಅಲರ್ಟ್ ಆಗಿ ನಾವು ಇರಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಕಾರ್ಟಿಸಾಲ್ ಅನ್ನುವಂತಹ ಹಾರ್ಮೋನ್. ಬೆಳಗ್ಗೆ ಯಾವತ್ತೂ ಕೂಡ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀವಿ. ಕಾರಣ ಈ ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನ್ ತುಂಬ ಪೀಕ್ ಲೆವೆಲಲ್ಲಿ ಇರುತ್ತೆ. ನಾವು ತಿಂದ ಆಹಾರ ಒಳ್ಳೆಯ ರೀತಿಯಲ್ಲಿ ಜೀರ್ಣವಾಗಿ ಇಡೀ ದಿನ ನಮ್ಮ ಮೆಟಬಾಲಿಸಮ್ ಬೂಸ್ಟಪ್ ಆಗಿರುವಂತೆ ಈ ಕಾರ್ಟಿಸಾಲ್ ನೋಡ್ಕೊಳ್ಳುತ್ತೆ. ಹಾಗೆ ಬೆಳಗಿನಿಂದ ಸಂಜೆಯವರೆಗೂ ಇದು ತುಂಬ ಆಕ್ಟಿವ್ ಆಗಿದ್ದು, ಸಂಜೆಯ ನಂತರ ಇದು ಅದರ ಆಕ್ಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಅದೇ ಮತ್ತೊಂದು ಹಾರ್ಮೋನ್ ಅಂದರೆ ಇನ್ಸುಲಿನ್. ನಾವು ತಿಂದಂತಹ ಆಹಾರ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಜೀವಕೋಶಗಳಿಗೆ ಅದನ್ನು ತಲುಪಿಸುವಂತಹ ಕಾರ್ಯ ಮಾಡುವಂಥದ್ದು ಇನ್ಸುಲಿನ್. ಇದು ಕೂಡ ಬೆಳಗಿನಿಂದ ಸಂಜೆಯವರೆಗೂ ತುಂಬಾ ಆಕ್ಟಿವ್ ಆಗಿದ್ದು, ಸಂಜೆ 6 ಗಂಟೆಯ ನಂತರ ಇದೆರಡು ಹಾರ್ಮೋನ್ಗಳು ಕೂಡ ಒಂದು ರೆಸ್ಟಿಂಗ್ ಫೇಸ್ಗೆ ಹೋಗ್ತವೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡ್ತೀವಿ, ಲಂಚನ್ನು ಸರಿಯಾಗಿ ಮಾಡೋದಿಲ್ಲ, ಆದರೆ ರಾತ್ರಿ ಮಾತ್ರ ಹೆವಿ ಡಿನ್ನರನ್ನು ಮಾಡೋದನ್ನು ಮರೆಯೋದೇ ಇಲ್ಲ. ಸೊ ರಾತ್ರಿ ತಿಂದಂತಹ ಹೆವಿಯಾದಂತಹ ಆಹಾರ ಗ್ಲೂಕೋಸ್ ಆಗಿ ದೇಹದಲ್ಲಿ ಕನ್ವರ್ಟ್ ಆಗೋದಿಲ್ಲ, ಅದೆಲ್ಲವೂ ಕೂಡ ಫ್ಯಾಟ್ ಆಗಿ ಮತ್ತೊಮ್ಮೆ ಶೇಖರಣೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ ರಾತ್ರಿ 10 ಗಂಟೆಯ ನಂತರ ನಮ್ಮ ದೇಹ ರೆಸ್ಟ್ಗೆ ಹೋಗುವಂತಹ ಸಮಯ. ಆ ಸಮಯದಲ್ಲಿ ನಾವು ನಿದ್ರೆಯ ಈ ಮುಖ್ಯವಾದಂತಹ ಒಂದು ಹಾರ್ಮೋನ್ ಮೆಲೆಟೋನಿನನ್ನು ವೆಲ್ಕಮ್ ಮಾಡಬೇಕು. ಕತ್ತಲಿನ ವಾತಾವರಣ ಅಂದರೆ ಅದಕ್ಕೆ ತುಂಬಾ ಇಷ್ಟ. ಆದರೆ ನಾವೇನು ಮಾಡ್ತೀವಿ, ಆಗ ಗ್ಯಾಜೆಟ್ಸ್ಗಳನ್ನು, ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಸೊ ಆಗ ನಿದ್ರೆ ಕೂಡ ಸರಿಯಾಗಿ ಆಗೋದಿಲ್ಲ. ನಮ್ಮ ನಿದ್ರೆ ಇಂಟ್ರಪ್ಟ್ ಆಗಿ ನಮ್ಮ ದೇಹಕ್ಕೆ ರೆಸ್ಟ್, ರೆಜ್ಯುವಿನೇಷನ್, ರಿಪೇರ್ ಮೆಕ್ಯಾನಿಸಮ್ ಏನಾಗಬೇಕು ಅದು ಯಾವುದು ಕೂಡ ಸರಿಯಾಗಿ ನಮ್ಮ ದೇಹದಲ್ಲಿ ಆಗುವುದೇ ಇಲ್ಲ. ಹೀಗೆ ಒಮ್ಮೆ ನಾವು ಪ್ರಕೃತಿಯನ್ನು ವೀಕ್ಷಿಸಿದಾಗ ಹಕ್ಕಿ ಇರ್ಬೋದು, ದನಕರುಗಳಿರ್ಬೋದು, ಬೆಳಗಿನ ಜಾವ ಬೇಗನೆ ತಮ್ಮ ಗೂಡಿನಿಂದ ಹೊರಗಡೆ ಬಂದು ಸಂಜೆ ಸರಿಯಾದ ಸಮಯಕ್ಕೆ ತಮ್ಮ ಗೂಡನ್ನು ಸೇರ್ತವೆ. ಆದರೆ ಈ ನಿಯಮಕ್ಕೆ ಸಂಪೂರ್ಣ ವಿರುದ್ಧವಾಗಿ ಬದುಕ್ತಾ ಇರುವಂಥದ್ದು ನಾವು. ಸೊ ಎಲ್ಲದಕ್ಕೂ ಔಷಧಿ ಒಂದೇ ಪರಿಹಾರವಲ್ಲ. ಈ ಪ್ರಕೃತಿಯ ಹಗಲು ಇರುಳಿನ ಚಕ್ರದ ನಿಯಮಕ್ಕೆ ಸರಿಯಾಗಿ ನಮ್ಮ ಒಂದು ದಿನಚರಿಯನ್ನು ನಾವು ಅಳವಡಿಸಿಕೊಂಡಲ್ಲಿ ಹಲವಾರು ಕಾಯಿಲೆಗಳಿಂದ ನಾವು ದೂರವಾಗಬಹುದು ಹಾಗೂ ನಮ್ಮ ಆರೋಗ್ಯವರ್ಧನೆಯನ್ನು ಮಾಡಿಕೊಳ್ಬಹುದು.